Ready, 1, 2, 3, start. Take. Happy birthday, DDG boss! Happy birthday, DDG boss! Happy birthday, DDG boss! Happy birthday, DDG boss! ನಮಸ್ಕಾರ. ಇವತ್ತು ನಮ್ಮ ಕಂಪ್ನಿಯ ಓನರ್ MD ಮೊಹಮ್ಮದ್ ಸುಹೇಲ್ ಸರ್ದು ಬರ್ತ್ಡೇ ಇತ್ತು. ಸೊ ಅವ್ರಿಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ನಾವೇ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಂಪನಿಯ MD ಮೊಹಮ್ಮದ್ ಸುಹೇಲ್ ಸರ್ದು ಬರ್ತ್ಡೇ. ಸೊ ಹಾಗಾಗಿ ನಮ್ಮ ಆಫೀಸಲ್ಲಿ ಇವತ್ತು ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಜೊತೆನಲ್ಲಿ ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರನೇ ಇವತ್ತು ಸ್ವಯಂ ಉಚಿತವಾಗಿ ಒಂದು ರಕ್ತ ಶಿಬಿರನ್ನು ಕೂಡ ಒಂದು ಉಚಿತವಾಗಿ ರಕ್ತದಾನ ಮಾಡುವಂತ ಒಂದು ಶಿಬಿರನ್ನು ಕೂಡ ಹಮ್ಮಿಕೊಂಡಿದೀವಿ. ಜೊತೆನಲ್ಲಿ ಒಂದು ವೃದ್ಧಾಶ್ರಮದಲ್ಲೂ ಕೂಡ ಇವತ್ತು ನಾವೊಂದು ಫುಡ್ಡನ್ನ ಕೊಡುವಂಥ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮ್ಮ ಕಂಪ್ನಿಯ ಓನರ್ MD ಏನಿದ್ದಾರೆ ಇವತ್ತು ಸಾಕಷ್ಟು ಜನರೊಳಗೆ ಇವರ ಥಾಟ್ಸ್ ಇಷ್ಟೇ, ಕಾನ್ಸೆಪ್ಟ್ ಇಷ್ಟೇ. ನಮ್ಮ ಒಂದು ಕಂಪನಿಯ ಸ್ವಂತ ಬ್ರ್ಯಾಂಡ್ ಏನಿದೆ, ಇವತ್ತು ನಮ್ಮ ಬ್ರ್ಯಾಂಡನ್ನ ಆಲ್ ಓವರ್ ಇಂಡಿಯಾ ವರ್ಲ್ಡ್ ವೈಡ್ ನಾವು ತಗೊಂಡೋಗ್ಬೇಕು ಅನ್ನೋ ಉದ್ದೇಶ ಇದೆ. ಇವತ್ತು ಯಾವುದೇ ಒಂದು ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದೆಲ್ಲ ಸ್ವದೇಶಿ ಕಂಪ್ನಿಗಳ ಪ್ರಾಡಕ್ಟ್ಗಿಂತ ಜಾಸ್ತಿ ವಿದೇಶಿ ಕಂಪ್ನಿಗಳ ಪದಾರ್ಥನೇ ಜಾಸ್ತಿ ಇದೆ. ಹಾಗಾಗಿ ನಾವು ನಮ್ಮ ಒಂದು ಸ್ವದೇಶಿ ಕಂಪನಿಯ ಪ್ರಾಡಕ್ಟ್ ನ ಹೆಚ್ಚು ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ಒಂದು ಕನಸನ್ನ ಉದ್ದೇಶನ ಇಟ್ಕೊಂಡು ನಾವು ಮಾಡ್ತಾ ಇರೋದು. ನಮ್ದು ಪ್ಯೂರ್ಲಿ ಪ್ರಾಡಕ್ಟ್ ಬೇಸಿಕ್ ಕಂಪನಿ. ಸೊ ಇವಾಗ ಆಲ್ರೆಡಿ ನಮ್ದೇ ಪ್ರಾಡಕ್ಟ್ ಈಗ ಹತ್ತತ್ರ 50,000 ಜನಕ್ಕೆ ಪದಾರ್ಥನ ನಾವು ರೀಚ್ ಮಾಡ್ತಾ ಇದೀವಿ. ಆಲ್ರೆಡಿ 35,000 ರಿಂದ 40,000 ಜನಕ್ಕೆ ಪದಾರ್ಥ ರೀಚ್ ಮಾಡಿದೀವಿ ನಮ್ದೇ ಸ್ವಂತ ಗಾಡಿನಲ್ಲಿ. ಅದು ಕೂಡ ನಮ್ಮ ಸ್ವಂತ ಗಾಡಿಗಳಲ್ಲಿ ನಮ್ದೇನ್ ಗೂಡ್ಸ್ ಗಾಡಿಗಳಿದೆ, ಆ ವೆಹಿಕಲ್ಗಳಿದೆ, ಆ ವೆಹಿಕಲ್ ಅಲ್ಲೂ ಕೂಡ ನಮ್ಮ ಡ್ರೀಮ್ ಡೀಲ್ ಸಿಂಬಲ್ ಕೂಡ ಇದೆ, ನಮ್ಮ ಕಂಪ್ನಿಯ ನೇಮ್ ಅಲ್ಲಿ ಕೂಡ ಇದೆ. ಇವತ್ತು ಮನೆ ಬಾಗ್ಲಿಗೆ ಅವರಿಗೆ ಡೆಲಿವರಿ ಕೊಡ್ತಾ ಇದ್ವಿ. ನಮ್ದು ಪ್ಯೂರ್ಲಿ ಕಾಮರ್ಸ್ ಕಾನ್ಸೆಪ್ಟ್. ಕಾಮರ್ಸ್ ಪ್ರಾಡಕ್ಟ್ ಬೇಸಿಕ್ ಕಂಪ್ನಿ ಆಗಿರೋದ್ರಿಂದ ತುಂಬಾ ಜನ ನಮ್ಮ ಕಂಪ್ನಿನ ತುಳಿಬೇಕು ಅಂತೇಳಿ ಕೆಲವೊಬ್ರು ಆಹಾ ಪೋಹಗಳನ್ನ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳೋದಿಷ್ಟೇ, ಗ್ರಾಹಕರಿಗೆ ನಾವ್ ಯಾರು ಕೂಡ ಇಲ್ಲಿ ದುಡ್ಡು ಕೊಡ್ತಾ ಇಲ್ಲ, ದುಡ್ಡಿಗೆ ಪದಾರ್ಥ ಕೊಡ್ತಾ ಇದೀವಿ. ಇವತ್ತು ನೋಡಿ ಎಲ್ಲರೂ ಜನಗಳ ಮೈಂಡ್ ಸೆಟ್ ಹಂಗಾಗಿದೆ ಅಂದ್ರೆ ನನಗೆ LGನೇ ಬೇಕು, ಒನಿಡಾನೇ ಬೇಕು, ಸ್ಯಾಮ್ಸಂಗೇ ಬೇಕು, ಸೋನಿನೇ ಬೇಕು ಅನ್ನೋದು ಮೈಂಡಲ್ಲಿ ಕೂತಿದೆ. ಇವತ್ತು LG, ಸ್ಯಾಮ್ಸಂಗ್, ಸೋನಿ ಇದೆಲ್ಲ ವಿದೇಶಿ ಕಂಪ್ನಿ ಪ್ರಾಡಕ್ಟ್ಗಳು. ಇವತ್ತು ನಾವೇನೇ ಆ ಪದಾರ್ಥನ ಬಳಸಿದ್ರೆ ಬೇರೆ ದೇಶನ ಉದ್ಧಾರ ಮಾಡ್ದಂಗೆ. ಬಟ್ ನಮ್ದೇನಿದೆ ಇವತ್ತು ಡ್ರೀಮ್ ಡೀಲ್, ಇದು ಸ್ವದೇಶಿ ಕಂಪ್ನಿ ಪ್ರಾಡಕ್ಟ್. ನಮ್ಮ ಸ್ವದೇಶಿ ಪದಾರ್ಥನ ಬಳಸಿದಷ್ಟು ನಮ್ಮ ದೇಶನೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಲಿಕ್ಕೆ ಒಂದು ಭಾಗಿಯಾಗುತ್ತೆ. ಜೊತೆಲಿ ನಮ್ದು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಏನಪ್ಪಾ ಅಂತಂದ್ರೆ ಎಜುಕೇಶನ್ ಸಿಸ್ಟಮ್. ಇವತ್ತು ಚಿಕ್ಕ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಕೋರ್ಸ್ ನಾವು ಕೂಡ ತಗೋಬರ್ತಾ ಇದೀವಿ. ಯಾಕೆ ಅಂದ್ರೆ ಇದು ನಮ್ ಬರೀ ಮಕ್ಳಿಗಷ್ಟೇ ಅಲ್ಲ, ನಮ್ಮ ದೇಶಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಜುಕೇಶನ್ ಇದು. ಯಾಕೆ ಅಂದ್ರೆ
ಮಕ್ಕಳ ಭವಿಷ್ಯನೂ ಕೂಡ ಇದೆ, ಜೊತೆನಲ್ಲಿ ನಮ್ಮ ದೇಶದ ಭವಿಷ್ಯನೂ ಕೂಡ ಇದರಲ್ಲಿದೆ. ಯಾಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕಂಪನಿ ಮುಂದೆ ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಮ್ಮ ದೇಶ ತುಂಬಾ ನಮ್ಮ ದೇಶದ ಮಕ್ಕಳಿಗೆ ನಮ್ಮ ಒಂದು ಕಂಪನಿ ತುಂಬಾ ಅವಶ್ಯಕತೆ ಇದೆ. ಯಾಕೆ ಈ ತರ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಕ್ಕಳುಗಳ ಭವಿಷ್ಯ ಇರೋದು, ಈಗ ಎಕ್ಸಾಂಪಲ್ ಹೇಳೋದು, ಮುಂದೆ ನಾಳೆ ನಮ್ಮ ದೇಶದ ಭವಿಷ್ಯ ಯಾರ ಕೈಲಿದೆ? ಇವತ್ತಿನ ಮಕ್ಕಳ ಕೈಲಿದೆ. ಇವತ್ತಿನ ಮಕ್ಕಳುಗಳ ಬ್ರೈನ್ ಅನ್ನ ನಾವು ಶಾರ್ಪ್ ಮಾಡಿದ್ರೆ, ಅವರ ಒಂದು ಬ್ರೈನ್ ಅನ್ನ ಚುರುಕ್ನೆಸ್ ಮಾಡಿದ್ರೆ ನಮ್ಮ ದೇಶನ ದೊಡ್ಡ ಮಟ್ಟದ ತಗೊಂಡೋಗುತ್ತೆ ಅವ್ರ ಕೈಗೆ ಸಿಕ್ತಾಗ. ಸೊ ಆ ಒಂದು ಕೆಲಸನ ನಾವು ಇವತ್ತು ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಕಂಪ್ನಿಗೆ ಹೆಚ್ಚು ಸಪೋರ್ಟ್ ಕೊಡಿ. ನಮ್ದು ಪ್ಯೂರ್ಲಿ ಪ್ರಾಡಕ್ಟ್ ಬೇಸಿಕ್ ಕಂಪ್ನಿ. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಾಕಷ್ಟು ಜನ ನಮ್ಮ ಕಂಪ್ನಿ ಬಗ್ಗೆ ಬ್ಯಾಡ್ ನ್ಯೂಸ್ ಹಾಕಿದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಯೋಚನೆ ಮಾಡಿ ಮಾತಾಡಿ. ಹಾಗಾಗಿ ನಮ್ಮ ಕಂಪ್ನಿ ಪ್ಯೂರ್ಲಿ ಪ್ರಾಡಕ್ಟ್ ಬೇಸಿಕ್ ಕಂಪ್ನಿ. ನಮ್ಮ ಪ್ರಾಡಕ್ಟನ್ನು ಕೂಡ ಡೆಲಿವರಿ ಮಾಡ್ತಿರ್ತಕ್ಕಂಥ ಸಾಕಷ್ಟು ಜನರಿದ್ರೆ ಅವ್ರನ್ನೂ ಕೂಡ ನಾವು ಮಾತಾಡೋಣ. ಇಲ್ಲೇ ಸಾಕಷ್ಟು ಜನಗಳ ಮನೆಗೆ ಪ್ರಾಡಕ್ಟು ಕೂಡ ರೀಚ್ ಆಗಿದೆ, ಆ ಕಸ್ಟಮರ್ಸು ಕೂಡ ಇದ್ದಾರೆ, ಅವ್ರ ಹತ್ರನೂ ಕೂಡ ನಾವು ಕೇಳೋಣ. ಹಾಗಾಗಿ ಡ್ರೀಮ್ ಡೀಲ್ ಒಂದು ನಂಬಿಕೆಯ ಕಂಪನಿಯ ಉದ್ದೇಶ ಇಷ್ಟೇ, ಜನಗಳ ಹತ್ರ ನಂಬಿಕೆ ಉಳಿಸ್ಕೊಂಡ್ರೆ ಇವತ್ತು ಒಂದಿರೋ ಬಿಸ್ನೆಸ್ ನಾಳೆ 10 ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಟಾಟಾ ಯಾವ ತರ ಇದೆ, ರಿಲಯನ್ಸ್ ಯಾವ ತರ ಇದೆ, ಅದೇ ತರ ನಮ್ಮ ಕಂಪ್ನಿನೂ ಕೂಡ ಡ್ರೀಮ್ ಡೀಲ್ ಅನ್ನೋದನ್ನು ಕೂಡ ಜನ ಮಾತಾಡಬೇಕು ಅನ್ನೋ ಒಂದು ಏಮನ್ನ ಗುರಿನ ಇಟ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಸ್ವದೇಶಿ ಕಂಪ್ನಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಕೂಡ ಈ ಒಂದು ಕಂಪ್ನಿಯಲ್ಲಿ ಬಂದೆ, ಬಟ್ ನನಗೂ ಕನಸಿತ್ತು ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ. ಆದ್ರೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ನನ್ನ ಹತ್ರ ಹಣ ಇರಲಿಲ್ಲ, ಜೊತೆನಲ್ಲಿ ಅನುಭವನೂ ಕೂಡ ಇಲ್ಲ. ಇವತ್ತು ಹಣ ಇಲ್ಲ ಅಂದ್ರೆ ಏನೋ ಒಂದು ವ್ಯವಸ್ಥೆ ಮಾಡಿ ಬಿಸ್ನೆಸ್ ಮಾಡೋಣ ಅಂತಂದ್ರೆ, ಸೊ ನಮ್ಗೆ ಅನುಭವ ಇಲ್ಲದೆ ಇರೋದ್ರಿಂದ ಆ ಬಿಸ್ನೆಸ್ ಲಾಸ್ ಆಗ್ತೀವಿ. ಆದ್ರೆ ಕಂಪ್ನಿ ನನ್ನ ಕೈ ಬೀಸ್ ಕರೆದಿರೋದಿಷ್ಟೇ. ಸೊ ನಿಮ್ಗೆ ಕನಸಿದೆಯಾ, ನನ್ನ ಜೊತೆನಲ್ಲಿ ಕೈ ಜೋಡಿಸಿ ಬರೋದನ್ನ ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನನಗೂ ಕೂಡ ಒಂದು ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ. ಸರ್ ಜಸ್ಟ್ ನನಗೆ ಏನು ಅಂತಂದ್ರೆ, ಕಂಪ್ನಿ ಹೇಳ್ತಾ ಇರೋದಿಷ್ಟೇ, ಕಸ್ಟಮರ್ಸ್ ನ ಮಾಡಿ. ನಮ್ದು ಸ್ವದೇಶಿ ಪ್ರಾಡಕ್ಟ್ ಇದೆ, ನಮ್ದೇ ಓನ್ ಬ್ರ್ಯಾಂಡ್ ಪ್ರಾಡಕ್ಟ್ ಇದೆ. ಇವತ್ತು ಜನಗಳ ಮೈಂಡ್ ಹೆಂಗಾಗಿದೆ ಅಂತಂದ್ರೆ, ನನಗೆ LGನೇ ಬೇಕು, ಒನಿಡಾನೇ ಬೇಕು ಅನ್ನೋದು ಜನಗಳ ಮೈಂಡ್ ಸೆಟ್ ಆಗಿದೆ. ಈ ತರ ಇರ್ಬೇಕಾದ್ರೆ ನಮ್ದೊಂದು ಹೊಸ ಬ್ರ್ಯಾಂಡ್ ನ ಮಾರ್ಕೆಟ್ ಅಲ್ಲಿ ಬಿಟ್ಟು ಬ್ರ್ಯಾಂಡ್ ಮಾಡ್ಲಿಕ್ಕೆ ಆಗತ್ತಾ? ಯಾವ ಕಾರಣಕ್ಕೂ ಆಗಲ್ಲ, ಅಕ್ಸೆಪ್ಟ್ ಕೂಡ ಜನ ಮಾಡ್ಕೊಳ್ಳಲ್ಲ. ಹಾಗಾಗಿ ಕಂಪ್ನಿ ಕೇಳ್ತಾ ಇರೋದಿಷ್ಟೇ, ಸೊ ನಮ್ಮ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ಗೆ ಸೊ ಮಾರ್ಕೆಟಿಂಗ್ ನ ಈಸಿ ಮಾಡ್ಕೊಂಡ್ರೆ ನಾವು ಈಸಿಲಿ ನಾವು ಬ್ರ್ಯಾಂಡ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಜನಕ್ಕೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಇ-ಕಾಮರ್ಸ್ ಮುಖಾಂತರ ಕೂಪನ್ ನ ಸೇಲ್ ಮಾಡ್ತಿದೀವಿ ಸರ್. ಆ ಕೂಪನ್ ನ ಪರ್ಚೇಸ್ ಮಾಡ್ಕೊಳ್ತಾರೆ, 24 ತಿಂಗಳು ಕೂಪನ್ ಪರ್ಚೇಸ್ ಮಾಡ್ಕೊಳ್ತಾರೆ. ಆ 24,000 ರೂಪಾಯಿಂದ ಕೂಪನ್ ಬಳಸ್ಕೊಂಡು ಪದಾರ್ಥ ಏನ್ ಬೇಕಾದ್ರೂ ಅವ್ರು ಬೈ ಮಾಡ್ಕೋಬಹುದು. ಎಲೆಕ್ಟ್ರಾನಿಕ್ಸ್ ಬೈ ಮಾಡ್ಕೋಬಹುದು, ಫರ್ನಿಚರ್ಸ್ ಬೈ ಮಾಡ್ಕೋಬಹುದು, ಇಲ್ಲ ಟ್ರಿಪ್ ಹೋಗ್ಬೋದು, ಇಲ್ಲ ಎಜುಕೇಶನ್ಗೆ ಅದನ್ನ ಬಳಸ್ಕೋಬಹುದು. ಸೊ ಈ ತರ ನಾವು ಹಲವಾರು ವಿಧವಾಗಿ ಜನಗಳಿಗೆ ಇವತ್ತು ಒಂದು ಸಪೋರ್ಟ್ ಮಾಡ್ಕೊಡ್ತಾ ಇದೀವಿ. ಯಾಕೆ ಹೌದು, ಪ್ರತಿ ತಿಂಗಳು ಕೂಪನ್ ಬೈ ಮಾಡ್ಕೊಳ್ತಾರೆ. ಆ ಬೈ ಮಾಡ್ಕೊಂಡಂತ ಕೂಪನ್ 24 ತಿಂಗಳಿಗೆ 24 ಕೂಪನ್ ಇರುತ್ತೆ. ಆ ಕೂಪನ್ ಬಳಸ್ಕೊಂಡು ಇವತ್ತು ಪದಾರ್ಥನ ಬೈ ಮಾಡ್ಕೊಳ್ತಾರೆ ಸರ್. ಅಂದ್ರೆ ಈಗ ಎಕ್ಸಾಂಪಲ್ಗೆ ಈ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಸರ್, ನಮ್ದೇ ಅಮೌಂಟ್ ನ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬಳಸ್ಕೊಳ್ತೀವಿ. ಅದು ಓನ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಮಾತ್ರನೇ ಬಳಸ್ತೀವಲ್ಲ. ಹಾಗೆ ಇಲ್ಲ ಸರ್, ನಮ್ದು ಫಸ್ಟ್ ಏನು ಅಂತಂದ್ರೆ ಸರ್, ನಮ್ದು ಕಾನ್ಸೆಪ್ಟ್ ಇಷ್ಟೇ. ಈಗ ಜನಗಳಿಗೆ ನಮ್ಗೆ ಮಾರ್ಕೆಟಿಂಗ್ ಈಸಿ ಮಾಡ್ಕೋಬೇಕು, ನಮ್ಮ ಬ್ರ್ಯಾಂಡ್ಗೆ ಪದಾರ್ಥ ತಗೊಳ್ಳೋದಕ್ಕೆ ಕಸ್ಟಮರ್ಸ್ ಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಗಿಫ್ಟ್ ನ ಕೊಟ್ಟು ಕಸ್ಟಮರ್ಸ್ ನ ನಾವು ಮಾಡ್ಕೊಳ್ತಾ ಇದೀವಿ ಸರ್. ಎಕ್ಸಾಂಪಲ್ಗೆ ಇವಾಗ ಏನ್ ಮಾಡ್ತಾ ಇದೀವಿ, ಎಷ್ಟೋ ಜನದ ಕನಸು, ಇಲ್ಲಿ ಕಂಪ್ನಿಯ ಕಾನ್ಸೆಪ್ಟ್ ಇಷ್ಟೇ. ಸೊ ತುಂಬಾ ಜನಗಳ ಕನಸಿದೆ, ಕಾರ್ ತಗೋಬೇಕು, ಮನೆ ತಗೋಬೇಕು, ಬೈಕ್ ತಗೋಬೇಕು, ಒಡವೆ ಮಾಡಿಸ್ಕೋಬೇಕು ಅನ್ನೋ ಕನಸಿದೆ. ಎಲ್ರ ಕೈಲೂ ಆಗಲ್ಲ. ಇವತ್ತು ಉಳಿತಾಯ ಮಾಡಿಸ್ತಾ ಇರೋದು ಯಾರ ಕೈಲಿ? ಬಡವ್ರ ಕೈಲಿ. ಸೊ ಅವ್ರ ಹತ್ರ ವಾಷಿಂಗ್ ಮಿಷಿನ್ ಇರಲ್ಲ, ಫ್ರಿಜ್ ಇರಲ್ಲ, ಅಥವಾ ಸೋಫಾ ಇರಲ್ಲ, ಇನ್ನೊಂದು ಇರಲ್ಲ. ಅದು ಬೇಕಾಗುತ್ತೆ. ಇವತ್ತು ಲೋನ್ಗೆ ಹೋಗೋದ್ರಿಂದ ಏನಾಗುತ್ತೆ, ಎಕ್ಸ್ಟ್ರಾ ದುಡ್ಡು ಕಟ್ಸ್ಕೊಳ್ತಾರೆ, ಹೌದಲ್ವಾ ಸರ್? ಈಗ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಸರ್, ಒಂದು ವಾಷಿಂಗ್ ಮಿಷಿನ್ 40,000 ರೂಪಾಯಿ ಇದೆ. EMI ಹೋಯ್ತೀನಿ ಅಂತಂದ್ರೆ ಅವ್ರಿಗೆ 50,000 ರೂಪಾಯಿ ಆಗುತ್ತೆ, ಹೌದಲ್ವಾ? 10,000 ಬರ್ಡನ್ ಆಗಿದೆ ಯಾರಿಗೆ? ಕಸ್ಟಮರ್ಸ್ಗೆ. ಸೊ ಈಗ 5,000 ತಿಂಗಳಿಗೆ EMI ಕಟ್ಟಕ್ಕೆ ರೆಡಿ ಆಗೋ ವ್ಯಕ್ತಿ ಅದೇ 4,000 ರೂಪಾಯಿ 10 ತಿಂಗಳು ಉಳಿತಾಯ ಮಾಡಿದ್ರೆ 40,000ಕ್ಕೆ ವಾಷಿಂಗ್ ಮಿಷಿನ್ ಬರ್ತಿತ್ತಲ್ವಾ? ಸೊ ಹಾಗಾಗಿ ಕಂಪ್ನಿ ಹೇಳ್ತಾ ಇರೋದಿಷ್ಟೇ, ಜನಗಳಿಗೆ ಸೇವಿಂಗ್ಸ್ ಅನ್ನೋ ಚಾಲೆಂಜ್, ಹೌದಲ್ವ ಸರ್? ಸೇವಿಂಗ್ಸ್ ಅನ್ನೋ ಚಾಲೆಂಜ್ ಆಗಿರೋದ್ರಿಂದ ಈಗ ಅವರು ಪ್ರತಿ ತಿಂಗಳು 5,000 EMI ಕಟ್ಟಕ್ಕೆ ರೆಡಿ ಆಗ್ತಿದ್ದಾರೆ, ಬಟ್ 4,000 ರೂಪಾಯಿ ಉಳಿತಾಯ ಮಾಡಕ್ಕೆ ರೆಡಿ ಆಗ್ತಾರೆ. ಯಾಕೆಂದ್ರೆ 3 ತಿಂಗಳು 6 ತಿಂಗಳು ಉಳಿಸ್ತಾರೆ, 7ನೇ ತಿಂಗಳಿಗೆ ಏನೋ ಸಮಸ್ಯೆ ಬಂದಾಗ ಅದನ್ನು ಬಳಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಂಪ್ನಿ ಏನ್ ಮಾಡ್ತಿದೆ, ನಾವು ಅವ್ರು ಏನು ಅಮೌಂಟ್ನ ಪೇ ಮಾಡ್ತಾರೋ ಅದಕ್ಕೆ ಕೂಪನ್ ಕೊಡ್ತೀವಿ. ಆ ಕೂಪನ್ ಬಳಸ್ಕೊಂಡು ಪದಾರ್ಥ ಬೈ ಮಾಡಬಹುದು. 24 ತಿಂಗಳು ಇಲ್ಲ ಸರ್, ನಮ್ದು ಏನು ಅಂತಂದ್ರೆ ಓನ್ಲಿ ಪ್ರಾಡಕ್ಟ್ ಬೇಸಿಕ್ ಕಂಪ್ನಿ. ನಮ್ಮ ಹತ್ರ ದುಡ್ಡನ್ನ ಅವರು ಕೂಪನ್ ಬೈ ಮಾಡ್ಕೊಳ್ತಾರೆ, ಆ ಕೂಪನ್ ಮುಖಾಂತರ ಪದಾರ್ಥ ತಗೋತಾರೆ. ನಮ್ದು ಸೇವಿಂಗ್ಸ್ ಅನ್ನೋದು ಏನಿಲ್ಲ. ಬಟ್ ಏನು ಅಂದ್ರೆ ಆ ಕೂಪನ್ಸ್ ಇವ್ರಿಗೆ ಸೇವಿಂಗ್ಸ್ ಆಗುತ್ತೆ. ಈಗ ಪ್ರತಿ ತಿಂಗಳು 1,000 ರೂಪಾಯಿ ಕಟ್ತಿರ್ತಾರೆ, ಕೂಪನ್ ಬೈ ಮಾಡಿ ಇಟ್ಕೊಳ್ತಾರೆ. 24 ತಿಂಗಳಲ್ಲಿ 24 ಕೂಪನ್ ಇರ್ತದೆ, 26,000 ರೂಪಾಯಿ ಪದಾರ್ಥ ಏನ್ ಬೇಕಾದ್ರೂ ಬೈ ಮಾಡ್ಕೋಬಹುದು. DD ಗ್ರಾಬ್ ಅಲ್ಲಿ ಆನ್ಲೈನ್ ಅಲ್ಲಿ ಇದೆ. ಈ ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ ಯಾವ ತರ ಇದೆ ಅದೇ ತರ ನಮ್ದು DD ಗ್ರಾಬ್. ಹೌದೌದು ಸರ್, 2,000 ಪ್ಲೇಸ್ ಅವ್ರಿಗೆ ಏನ್ ಮಾಡ್ಕೊಡ್ತೀವಿ, 2,500 ರೂಪಾಯಿಂದ 10% ಸೇರಿಸಿ ನಾವು ಅವ್ರಿಗೆ ಪದಾರ್ಥ ಕೊಡ್ತೀವಿ. ಸೊ ಹಾಗಾಗಿ ಅಂದ್ರೆ 26,500 ರೂಪಾಯಿ ಪದಾರ್ಥ 24,000ಕ್ಕೆ
ಬಿಲ್ ಮಾಡಿಕೊಡ್ತೀವಿ ವಿತ್ GST ಪ್ರತಿಯೊಂದು ಕೂಡ ಇದನ್ನ ಮಾಡಿಕೊಡ್ತಕ್ಕಂಥದ್ದು ಸರ್. ಹಾಗಾಗಿ ಕಂಪ್ಲೀಟ್ ನಮ್ದು ಇದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಕರ್ನಾಟಕದಲ್ಲಿ 7 ವೇರ್ ಹೌಸ್ ಮಾಡಿದೀವಿ, 1 ಫ್ಯಾಕ್ಟ್ರಿ ಮಾಡಿದೀವಿ. ಈಗ ಮಂಗಳೂರಲ್ಲಿ ಮತ್ತೆ ನಮ್ದು ಓನ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ನಾವು ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಹತ್ತತ್ರ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು 42 ಬ್ರಾಂಚಸ್ಗಳನ್ನ ನಾವು ಸಬ್ ಬ್ರಾಂಚಸ್ಗಳನ್ನ ಈ ತರ ನಾವು ಮಾಡಿರ್ತಕ್ಕಂಥದ್ದು ಸರ್. ಇನ್ನೂ ಹೋಗ್ತಾ ಸಾಕಷ್ಟು ಬ್ರಾಂಚಸ್ಗಳಿದೆ. ಇಂದಿರಾನಗರದಲ್ಲಿ ನಮ್ದು ಮೇನ್ ಹೆಡ್ ಆಫೀಸ್ ಇರ್ತಕ್ಕಂಥದ್ದು, ಅದು 5 ಫ್ಲೋರ್ ಬಿಲ್ಡಿಂಗ್ ಇದೆ. ಪ್ರತಿಯೊಂದು ಇದು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಈ ಮಂಗಳೂರಲ್ಲೂ ಕೂಡ ನಮ್ದು ಒಂದು ಹೆಡ್ ಆಫೀಸ್ ಇದೆ, ಅಲ್ಲೂ ಫ್ಯಾಕ್ಟ್ರಿ ಇದೆ, ಜೊತೆ ವೇರ್ ಹೌಸ್ ಕೂಡ ಅದರಲ್ಲೂ ಇದೆ. 7 ವೇರ್ ಹೌಸ್ ಇವಾಗ ಆಲ್ರೆಡಿ ಮಾಡಿದೀವಿ. ಕಂಪನಿಯ ಉದ್ದೇಶ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ನಾವು ವೇರ್ ಹೌಸ್ ಮಾಡಬೇಕು, ಜೊತೆನಲ್ಲಿ ಅಲ್ಲಿಂದ ಜನಗಳಿಗೆ ಪ್ರಾಡಕ್ಟನ್ನ ರೀಚ್ ಮಾಡಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಕಂಪನಿಯ ಉದ್ದೇಶ ಸರ್. ಹಾಗಾಗಿ ಜಿನಿಯನ್ ಆಗಿದೆ, ನಂಬಿಕೆ ಇಡಿ. ಸಾಕಷ್ಟು ಜನ ತುಳಿಯೋದಕ್ಕೆ ಅಂತ ನೋಡ್ತಿದ್ದಾರೆ. ಅವ್ರಿಗೆ ಬದಲು ಪರಿಶೀಲನೆ ಮಾಡಿ ನೀವು ನೋಡಿದಾಗ ನಮ್ಮ ಕಂಪ್ನಿ ಏನು ಅನ್ನೋದು ಅರ್ಥ ಆಗುತ್ತೆ. ಇದರಲ್ಲಿ ಸ್ವದೇಶಿ ಕಂಪ್ನಿ, ಹೆಚ್ಚು ಸ್ವದೇಶಿ ಕಂಪ್ನಿಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ.